ನಾವು ಸ್ಟಾರ್ಟ್ ಮಾಡಿ 2 ವರ್ಷ ಆಯ್ತು ಹೋಟ್ಲು ಬಂದು. ಅದ್ಮೇಲೆ ತಿರ್ಗಾ ಪ್ರಾಬ್ಲಮ್ಸ್ ಬರಕ್ ಸ್ಟಾರ್ಟ್ ಆಯ್ತು. ನಾವು ಬ್ರಿಡ್ಜ್ ಮೇಲೆ 1 ವರ್ಷ ರನ್ ಮಾಡಿದೀವಿ ಇದೇ ಹೆಸರಲ್ಲಿ. ಅದಾದ್ಮೇಲೆ 1 ವರ್ಷ ಸ್ಟಾಪ್ ಆಗಿದ್ದು ಕಾರಣದಿಂದ. ಮೊಟ್ಟೆ ಹಾಕಿ ಸೇರಿಸಿ ಕೊಟ್ಬಿಡಪ್ಪ ನೀನು ಫಸ್ಟೇ. ಕೊಡ್ತಾ ಇದ್ದೀನಿ. ಮೀನು ಹಾಕು ಮುದ್ದೆಗೆ ಮೊಟ್ಟೆ ಒಟ್ಟಿಗೆ. ಮುದ್ದೆ ಊಟ ರೈಸ್ ತಲೆ ಐತಿ ಅಣ್ಣ ಊಟ ಹೇಗಿದೆ? ಅಣ್ಣ ಊಟ ಎಲ್ಲ ಚೆನ್ನಾಗಿದೆ. ಓಕೆ. ಅನ್ಲಿಮಿಟೆಡ್ 109 ರೂಪಾಯಿಗೆ ಊಟ ಮಾಡ್ಬೋದಣ್ಣ. ಓಕೆ. ಚಿಕನ್ ಫಿಶ್ ತಗೊಂಡಿದ್ದೀರಾ? ಫಿಶ್ ತಗೊಂಡಿದ್ದೀರಾ? ಟೇಸ್ಟ್ ಹೇಗಿದೆ ಫಿಶ್? ಟೇಸ್ಟ್ ಚೆನ್ನಾಗಿದೆ. ಓಕೆ. ಫಿಶ್ ಎಲ್ಲ ಬರ್ತಾ ಇದೆ. ಓಕೆ. ಬ್ರಿಡ್ಜ್ ಮೇಲೆ ಹಾಕುವಾಗಲೂ ಬರ್ತಾ ಇದೆ. ಅಲ್ಲೂ ಊಟ ಮಾಡ್ತಾ ಇದೆ. ಊಟ ಎಲ್ಲ ಚೆನ್ನಾಗಿದೆ ಅಣ್ಣ. ಊಟ ಮಾಡ್ಬೋದು. ಓಕೆ. 109 ರೂಪಾಯಿಗೆ ಏನು ಮೋಸ ಏನಿಲ್ಲ. ಓಕೆ. ಓಕೆ. ಆರಾಮಾಗಿ ಊಟ ಮಾಡ್ಬೋದಣ್ಣ. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ಓಕೆ ಅಣ್ಣ, ಥ್ಯಾಂಕ್ ಯು. ಮೀನು ಊಟ ಮುದ್ದೆ. ಓಕೆ. ಸುಂಕುತ್ಕಟ್ಟೆ ಬಂದಿರೋ. ಓಕೆ. ಓಕೆ ಸರ್. ಊಟ ಚೆನ್ನಾಗಿದೆ ಅಣ್ಣ. ಊಟ ಹೇಗಿದೆ? ಚೆನ್ನಾಗಿತ್ತಣ್ಣ. ಚೆನ್ನಾಗಿದೆಯಾ? ಅನ್ಲಿಮಿಟೆಡ್ ವರ್ತಾ? ಗೊತ್ತು ಎಲ್ಲ. ನಾವು ಇಲ್ಲೇ ಇರೋದು ಪಕ್ಕದಲ್ಲೇ. ಓಕೆ. ಮಾಮೂಲಿ ಬರ್ತಾನೆ ಇರ್ತೀವಿ, ತಿಂತಾನೆ ಇರ್ತೀವಿ. ಓಕೆ. ಇಲ್ಲೇ ನಮ್ಮ ಫ್ಯಾಕ್ಟ್ರಿ ಇರೋದು, ಅಲ್ಲೇ ತಿಂತಾರೆ. ನಾವು ಲೇಔಟ್ ಅಣ್ಣ. ಚೆನ್ನಾಗಿದೆ ಅಣ್ಣ ಊಟ ಎಲ್ಲ. ಮೀನು ಊಟ ತಗೊಂಡಿದ್ದೀನಿ. ತಲೆ ಇದೆ, ತಲೆನೂ ಚೆನ್ನಾಗಿದೆ, ಎಲ್ಲ ಕ್ಲೀನೆಸ್ ನೀಟಾಗಿದೆ. ಓಕೆ. ಚೆನ್ನಾಗಿದೆ ಅಣ್ಣ ಊಟ. ರೈಸ್ ಮುದ್ದೆ ಎಲ್ಲ ಚೆನ್ನಾಗಿದೆ. ಓಕೆ. ನೋಡಿಲ್ಲ ಅಣ್ಣ, ಎಲ್ಲ ಕ್ರೌಡ್ ನೋಡಿ ಬಂದಿದ್ದು. ಓಕೆ. ಚೆನ್ನಾಗಿದೆ ಅಣ್ಣ ಊಟ. ಸರ್ ನಿಮಗೆ? ಓಕೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಓಕೆ. ಹಲೋ ನಮಸ್ಕಾರ ವೀಕ್ಷಕರೇ, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಕನ್ನಡದ ಕೈ ರುಚಿ ನಿಮ್ಗೆ ಆಲ್ರೆಡಿ ಇದೆಲ್ಲ ಪರಿಚಯ ಇರ್ಬೋದು. ಹೌಸಿಂಗ್ ಬೋರ್ಡ್ ಅಲ್ಲಿ ಆ ಬ್ರಿಡ್ಜ್ ಹತ್ರ ಮಾಡ್ತಾ ಇದ್ರು, ಕಾರಣಾಂತರಗಳಿಂದ ಅದನ್ನ ಸ್ಟಾಪ್ ಮಾಡಿದ್ರು. ಇವತ್ತು ಒಂದು ಹೊಸದಾಗಿ ಹೋಟೆಲ್ ನ ಶುರು ಮಾಡಿದ್ದಾರೆ. ಸೊ ಬನ್ನಿ ಓನರ್ ನ ಮಾತಾಡಿಸಿ ಏನ್ ಆಫರ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಈ ಒಂದು ಹೋಟೆಲ್ ಲೊಕೇಟ್ ಆಗಿರೋದು ಹೌಸಿಂಗ್ ಬೋರ್ಡ್, ಬಸವೇಶ್ವರ ನಗರ ಹೌಸಿಂಗ್ ಬೋರ್ಡ್ ಸರ್ಕಲ್ ಅಲ್ಲೇ ಇದೆ. ಸೊ ಎಕ್ಸಾಕ್ಟ್ ಅಡ್ರೆಸ್ ಮತ್ತೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಲೆಟ್ಸ್ ಗೋ. ಸೊ ಇವತ್ತಷ್ಟೇ ಓಪನ್ ಆಗಿರೋ ಕನ್ನಡ ಕೈ ರುಚಿ ಹೋಟೆಲ್ ಮಾಲೀಕರಾದ ಸುನಿಲ್ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸಿ ಏನೇನ್ ಆಫರ್ ಇದೆ, ಏನೇನೆಲ್ಲ ಐಟಮ್ ಇದೆ ಅನ್ನೋದು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಕಂಗ್ರಾಚುಲೇಷನ್ ಹೊಸ ಹೋಟೆಲ್ ಓಪನ್ ಮಾಡಿರೋದಕ್ಕೆ. ಹೌದು ಸರ್. ಸರ್ ಕನ್ನಡದ ಕೈ ರುಚಿ ಹೆಂಗ್ ಸ್ಟಾರ್ಟ್ ಆಯ್ತು ಸರ್? ನಮಸ್ಕಾರ, ನನ್ನ ಹೆಸರು ಸುನಿಲ್ ಅಂತ. ಹೋಟ್ಲು ಓನರ್ ನಾನೇ. ಬಟ್ ನಾವು ಸ್ಟಾರ್ಟ್ ಮಾಡಿ 2 ವರ್ಷ ಆಯ್ತು ಹೋಟ್ಲು ಬಂದು. ಕನ್ನಡದ ಕೈ ರುಚಿ ಅಂತ ಹೆಸರಿಟ್ಟು. ಸೊ ಈ ಹೆಸರಿಗೋಸ್ಕರ ನಾನು ಕೆಲವೊಂದು ಜನಗೆ ಹೆಸರು ಬೇಕು ಅಂತ ಕೇಳಿದವರಿಗೆಲ್ಲ ನಮ್ಮನ್ನು ಹೆಸರು ಕೊಡೋಕ್ಕೂ ಹಿಂದೆ ಮುಂದೆ ನೋಡಿದ್ದಾರೆ. ನಾವ್ಯಾಕೆ ಖುದ್ದಾಗಿ ಸ್ಟಾರ್ಟ್ ಮಾಡಬಾರ್ದು, ನಾವು ಕರ್ನಾಟಕದಲ್ಲೇ ಹುಟ್ಟಿ ಕಾವೇರಿ ನೀರು ಕುಡಿದು ಬಿಟ್ಟು ನಾವ್ಯಾಕೆ ಆ ಹೆಸರು ಇಡಬಾರ್ದು ಅಂತ ಅಂದ್ಕೊಂಡು
ಸ್ಟಾರ್ಟ್ ಮಾಡಿರೋದು. ನಾವು ಬ್ರಿಡ್ಜ್ ಮೇಲೆ 1 ವರ್ಷ ರನ್ ಮಾಡಿದ್ದೀವಿ ಇದೇ ಹೆಸರಲ್ಲಿ. ಅದಾದ್ಮೇಲೆ 1 ವರ್ಷ ಸ್ಟಾಪ್ ಆಗಿದ್ದು ಕಾರಣದಿಂದ. ಅದಾದ್ಮೇಲೆ ಅಲ್ಲಲ್ಲಿ ಇಲ್ಲಲ್ಲೇ ಎಲ್ಲ ತುಂಬಾ ಕಡೆ ಸ್ಟಾರ್ಟ್ ಮಾಡಿದೆ, ಎಲ್ಲ ಕಡೆ ನಮಗೆ ಸಕ್ಸಸ್ ಕಾಣಲಿಲ್ಲ. ಅದಾದ್ಮೇಲೆ ತಿರ್ಗಾ ನಾವು ಇಲ್ಲಿ ನಿಯರ್ ಬಂದು ಆನೆನೆ ಹಾಸ್ಪಿಟಲ್ ಹತ್ರ ಸ್ಟಾರ್ಟ್ ಮಾಡಿದ್ದು, ತಿರ್ಗಾ ರೀಸ್ಟಾರ್ಟ್ ಫುಟ್ಬಾತ್ ಅಲ್ಲಿ. ಅದಾದ್ಮೇಲೆ ತಿರ್ಗಾ ಪ್ರಾಬ್ಲಮ್ಸ್ ಬರಕ್ ಸ್ಟಾರ್ಟ್ ಆಯ್ತು ತಿರ್ಗಾ ನಮ್ಗೆ. ಹಾಗಾಗಿ ಇನ್ನೇನು ಇದು ನಮ್ಗೆ ಬದುಕಕ್ಕೆ ಬಿಡಲ್ಲ ಅಂತ ನಮಗೆ ಒಂದು ಗೊತ್ತಾಯ್ತು ಜನಗಳು. ಸೊ ಹಾಗೆ ನಾವ್ಯಾಕೆ ಒಂದು ಮಿಡ್ಲ್ ಕ್ಲಾಸ್ ಹುಡುಗರು ನಾವ್ಯಾಕೆ ಸ್ಟಾರ್ಟ್ ಮಾಡ್ಬೋದು ಅನ್ಕೊಂಡು ಇವತ್ತು ಹೋಟ್ಲೆ ದೊಡ್ಡದಾಗಿ ಮಾಡಿದ್ದೀನಿ. ಇದು ಮಾಡಿರೋ ಉದ್ದೇಶ ಅಷ್ಟೇ, ಜನರ ಆಶೀರ್ವಾದ, ಜನ ಕೊಟ್ಟಿರುವಂತ ಬೆಂಬಲ, ನಮಗೆ ಅವ್ರ ಸಪೋರ್ಟ್ ನಮ್ಗೆ ಯಾವತ್ತು ನಮ್ಮಲ್ಲಿ ಇರುತ್ತೆ. ಅದು ಬಿಟ್ಟು ನಮ್ಮ ಅಪ್ಪು ಬಾಸು, ಅದು ಬಿಟ್ಟರೆ ನಮಗೆ ಇವತ್ತು ಓಪನ್ ಮಾಡಿಕೊಟ್ರೆ ನಮ್ಮ ಪ್ರಿಯಕೃಷ್ಣ ಸರ್ ಅವರು ಬಂದು ಓಪನ್ ಮಾಡಿದ್ದಾರೆ. ತುಂಬಾ ಸಹಕಾರ ಕೊಟ್ಟು ತುಂಬಾ ಬೆಂಬಲ ಕೊಟ್ಟು ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ಇಷ್ಟು ಹೇಳ್ಬಲ್ಲಿ ನಾನು. ಸರ್ ನಿಮ್ಮಲ್ಲಿ ಏನೇನ್ ಸಿಗುತ್ತೆ ಈಗ? ಸರ್ ಇವಾಗ ನಾವು ಸ್ಟಾರ್ಟ್ ಮಾಡೋದು ಮೀನು ಊಟ, ಚಿಕನ್ ಊಟ, ತವಾ ಫ್ರೈ ಎಲ್ಲಾನು. ಸೊ ಆಫರ್ ಬಂದ್ಬಿಟ್ಟು ಇವಾಗ ಮುದ್ದೆ ರೈಸ್ ಅನ್ಲಿಮಿಟೆಡ್, 2 ಮೀನು 1 ಮೊಟ್ಟೆ ಫ್ರೀ, 109. ಸೊ ಅದೇ ರೀತಿ ಮುದ್ದೆ ರೈಸ್ ಅನ್ಲಿಮಿಟೆಡ್, ಆಮೇಲೆ 1 ಮೊಟ್ಟೆ ಫ್ರೀ, 109. ಅದು 5 ಪೀಸ್ ಚಿಕನ್ ಬರುತ್ತೆ, ಇಲ್ಲ 2 ಮೀನ್ ಬರುತ್ತೆ. ಮುದ್ದೆ ರೈಸ್ ಅನ್ಲಿಮಿಟೆಡ್ 1 ಮೊಟ್ಟೆ ಬರುತ್ತೆ, ಅದು 70 ರೂಪಾಯಿ. ಸೊ ಈ ತರ ಸ್ಟಾರ್ಟ್ ಮಾಡಿರೋದು. ಅದಾದ್ಮೇಲೆ ಒಂದು ಐಟಮ್ ಸ್ಟಾರ್ಟ್ ಮಾಡ್ತೀವಿ. ಈ ಸದ್ಯಕ್ಕೆ ಜನಗಳ ರೆಸ್ಪಾನ್ಸ್ ನೋಡಿದ್ಮೇಲೆ ತಿರ್ಗಾ ಯಾವ್ದಾದ್ರು ಒಂದು ಐಟಮ್ ಸ್ಟಾರ್ಟ್ ಮಾಡ್ತೀವಿ ನಾನ್ ವೆಜ್ ಅಲ್ಲಿ. ಹಾಗಾಗಿ ಸರ್ ಇದು ಟೈಮಿಂಗ್ ಎಷ್ಟಂಡಿದೆ? ಟೈಮಿಂಗ್ 12 ರಿಂದ ರಾತ್ರಿ 12 ಸರ್ ನಮ್ದು ಬಂದು. ಟೈಮಿಂಗ್ ಬಂದು ತವಾ ಫ್ರೈ ಮಧ್ಯಾಹ್ನದಿಂದ ಸ್ಟಾರ್ಟ್ ಇರುತ್ತೆ ಎಲ್ಲಾ ತರದ್ದು. ಮಧ್ಯಾಹ್ನದಿಂದ ತವಾ ಫ್ರೈ ಬಂದು ರಾತ್ರಿ ತನಕ ತವಾ ಫ್ರೈ ಎಲ್ಲ ಸಿಗುತ್ತೆ. ಊಟ ನಿಮ್ದು ಬೆಳಿಗ್ಗೆ 12 ಗಂಟೆಯಿಂದ? ಹೌದು ಸರ್, 12 ರಿಂದ ರಾತ್ರಿ 12 ತನಕ ಇರುತ್ತೆ ಸರ್. ಈ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಲೊಕೇಶನ್ ಬಂದು ಹೌಸಿಂಗ್ ಬೋರ್ಡ್ ಬ್ರಿಡ್ಜ್, ವಿಜಯನಗರ ನಿಯರ್ ಬಂದು ಇಕೋ ಬ್ಯಾಂಕ್ ಹೌಸಿಂಗ್ ಬೋರ್ಡ್ ಬ್ರಿಡ್ಜ್ ಅದ್ರ ಆಪೋಸಿಟ್ ಅಲ್ಲಿ ಇರೋದು ಕಾರ್ನಲ್ ಸೈಟ್. ಆ ಸೈಟ್ ಅಲ್ಲೇ ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ಸರ್ ಓಕೆ ಸರ್. ಸರ್ ನಮ್ಮ ಕಡೆಯಿಂದನೂ ಒನ್ಸ್ ಅಗೇನ್ ತುಂಬಾ ಕಂಗ್ರಾಚುಲೇಷನ್ ಥ್ಯಾಂಕ್ಸ್ ಸರ್. ಸೊ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸರ್. ಸೊ ಮೊದಲನೇದಾಗಿ ಚಪಾತಿ ಊಟ ತಗೊಂಡಿದೀವಿ. ನಿಮ್ಗೆ ಇದರಲ್ಲಿ ಚಪಾತಿ, ಮೊಟ್ಟೆ ಮತ್ತೆ ಚಿಕನ್ ಲಿಮಿಟೆಡ್, ರೈಸ್ ಮಾತ್ರ ಅನ್ಲಿಮಿಟೆಡ್. ಅಕಸ್ಮಾತ್ ನೀವೇನಾದ್ರೂ ಮುದ್ದೆ ತಗೊಂಡ್ರೆ ಮುದ್ದೆ ಮತ್ತೆ ರೈಸ್ ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ತಿನ್ಬೋದು. ಸೇಮ್ ಮೊಟ್ಟೆ ಮತ್ತೆ ಚಿಕನ್ ನಿಮ್ಗೆ ಲಿಮಿಟೆಡ್ ಆಗಿರುತ್ತೆ. ಸೊ ಟೇಸ್ಟ್ ಮಾಡೋಣ. ನಾವು ಮುದ್ದೆನು ತಿನ್ಬೇಕು ಅಂದ್ಬಿಟ್ಟು ಒಂದೇ ಒಂದು ಸಿಂಗಲ್ ಚಪಾತಿ ತಗೊಂಡಿದೀವಿ. ಆ ಗ್ರೇವಿ ಒಂದು ತಿಕ್ಕು ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ಸೊ ಟೇಸ್ಟ್ ಚೆನ್ನಾಗಿದೆ. ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರು. ಚಿಕನ್ ನಿಮ್ಗೆ 4 ರಿಂದ 5 ಪೀಸ್ ಕೊಟ್ಟಿರ್ತಾರೆ. ಇನ್ನ ಚಿಕನ್ ನೋಡೋದಾದ್ರೆ ಚೆನ್ನಾಗಿ ಬೇಯಿಸಿದ್ದಾರೆ. ಸೊ ಚಿಕನ್ ಟೇಸ್ಟ್ ಮಾಡ್ಬಿಡೋಣ. ಸಖತ್ತಾಗಿ ಬೆಂದಿದೆ ಮಾತ್ರ. ಸೊ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ ಆ ಚಿಕನ್ಗೆ. ಚಪಾತಿಗೆ ಈ ಗ್ರೇವಿ ಒಂದು ಒಳ್ಳೆ ಕಾಂಬಿನೇಷನ್ ಆಗಿದೆ. ಸೊ ಒಂದೊಂದ್ ಕಡೆ ತುಂಬಾ ತೆಳ್ಳಗೆ ಮಾಡಿರ್ತಾರೆ, ಬಟ್ ಇಲ್ಲಿ ಅಷ್ಟೊಂದು ತೆಳ್ಳಗಿಲ್ಲ, ಒಂದು ತಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ದಾರೆ. ಸೊ ತಿನ್ಬಿಟ್ಟು ನೆಕ್ಸ್ಟ್ ಮೀನು ಊಟದಲ್ಲಿ ಸಿಗ್ತೀನಿ. ಸೊ ನೆಕ್ಸ್ಟ್ ನಾವು ಮೀನು ಊಟ ತಗೊಂಡಿದ್ವಿ. ಮೀನು ಊಟನೂ ಅಷ್ಟೇ ನಿಮ್ಗೆ 109 ರೂಪಾಯಿ. ಮುದ್ದೆ ಮತ್ತೆ ರೈಸು ಅನ್ಲಿಮಿಟೆಡ್ ಸಿಗುತ್ತೆ. ಮೀನು ನಿಮ್ಗೆ 2 ಪೀಸ್ ಕೊಡ್ತಾರೆ, 1 ಮೊಟ್ಟೆ ಕೊಡ್ತಾರೆ ಜೊತೆಗೆ. ಸೊ ಅದು ಮಾತ್ರ ಲಿಮಿಟೆಡ್. ಮುದ್ದೆ ಮತ್ತೆ ರೈಸು ನೀವು ಎಷ್ಟು ಬೇಕಾದ್ರೂ ಹಾಕೋಬಹುದು, ಅನ್ಲಿಮಿಟೆಡ್. ಮುದ್ದೆ ಖಾಲಿ ಬಿಟ್ಟಿತ್ತು, ಅದಕ್ಕೆ ರೈಸ್ ಮಾತ್ರ ತಗೊಂಡಿದ್ದೀನಿ. ಸೊ ಟೇಸ್ಟ್ ಮಾಡ್ಬಿಡೋಣ ವೈಟ್ ರೈಸ್ ಮತ್ತೆ ಮೀನ್ ಸಾರಲ್ಲಿ. ಆ ಮೀನ್ ಹುಳಿಲಿ ಆ ಹುಳಿ ಅಂಶ ಅಂತೂ ನಿಮ್ಗೆ ಫಸ್ಟ್ ಬೈಟ್ ಅಲ್ಲೇ ಸಿಗುತ್ತೆ. ಸಖತ್ತಾಗಿದೆ ಮೀನ್ ಸಾರು ಮಾತ್ರ. ರೈಸ್ ಜೊತೆನೂ ಒಳ್ಳೆ ಕಾಂಬಿನೇಷನ್. ಸೊ ಇನ್ನ ಫಿಶ್ ನ ಟ್ರೈ ಮಾಡ್ಬಿಡೋಣ. ಅವರು ಈ ಮೀನ್ ಸಾಂಬಾರಿಗೆ ಬಳಸಿರುವಂತದ್ದು ರೂಪ್ಚಂದ್ ಫಿಶ್. ಸೊ ಒಂದು ಫ್ರೆಶ್ ಆಗಿ ಕಾಣಿಸ್ತಾ ಇದೆ ಮೀಟು. ಟೇಸ್ಟ್ ಮಾಡ್ಬಿಡೋಣ. ನಿಮ್ಗೆ ಈ ಹಳೇದಾದ್ರೆ ಏನಾಗುತ್ತೆ, ಮೀನು ಸ್ಮೆಲ್ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಬಟ್ ಯಾವುದೇ ರೀತಿಯಾದ ಸ್ಮೆಲ್ ಇಲ್ಲ, ಫ್ರೆಶ್ ಆಗಿ ಚೆನ್ನಾಗಿದೆ. ಆ ಸಾಂಬಾರು ಅಷ್ಟೇ ನಿಮ್ಗೆ ಅಷ್ಟೊಂದು ತೆಳ್ಳಗೇನಿಲ್ಲ, ಒಂದು ಒಳ್ಳೆ ಕನ್ಸಿಸ್ಟೆನ್ಸ್ ಅಲ್ಲಿ ರೈಸ್ಗೆ ಹೊಂದ್ಕೊಳ್ಳೋ ತರ ಇದೆ. ಓಕೆ, 109 ರೂಪಾಯಿಗೆ ಅನ್ಲಿಮಿಟೆಡ್ ಮೀನು ಊಟ ಆಗಲಿ ಚಿಕನ್ ಊಟ ಆಗಲಿ ವರ್ತ್ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂದ್ರೆ ಅದ್ರ ಜೊತೆಗೆ ಒಂದು ಮೊಟ್ಟೆ ಕೂಡ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸೊ ಯಾರೆಲ್ಲ ಈ ಬಸವೇಶ್ವರ ನಗರ, ಹೌಸಿಂಗ್ ಬೋರ್ಡು, ಮಾಗಡಿ ರೋಡು ಸುತ್ತಮುತ್ತ, ರಾಜನಗರ ಸುತ್ತಮುತ್ತ ಇದ್ರು, ಬಂದು ಒಂದ್ಸಲ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದೆ ಹೇಳ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.